ನನ್ನ ಅಜ್ಜನಿಂದ ಕಲಿಬೇಕಾಗಿರೋ ಗುಣ ಅಂದರೆ ಅವರು ವೆಲ್ ಆರ್ಗನೈಸ್ಡ್. ಏನೇ ಮಾಡಿದರೂ ಅವರು ಎಲ್ಲದನ್ನು ಮುಂಚೆನೇ ಯೋಚನೆ ಮಾಡಿ ಆಮೇಲೆ ಮುಂದೆ ಮಾಡ್ತಾರೆ. ಅಂದರೆ ಬರೀ ವಿದ್ಯಾಭ್ಯಾಸ ಒಂದೇ ಇದ್ದರೆ ಸಾಕಾಗಲ್ಲ, ಮತ್ತು ಎಲ್ಲ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇರಬೇಕು, ಯಾವುದ್ರಲ್ಲಿ ಒಂದರಲ್ಲಾದರೂ ಇರಬೇಕು ಅಂತ ಹೇಳ್ತಾರೆ. ನಾನು ನನ್ನ ಜೀವಮಾನದಲ್ಲಿ ಏನು ದಾನ ಮಾಡಿದ್ದೀನಿ, ಏನು ಧರ್ಮ ಮಾಡಿದ್ದೀನಿ, ಎಷ್ಟು ಮಾಡಿದ್ದೀನಿ, ಯಾವಾಗ ಮಾಡಿದ್ದೀನಿ, ಆ ಇಸ್ವಿನಲ್ಲಿ ಅದರ ಮನಿ ವ್ಯಾಲ್ಯೂ ಎಷ್ಟು, ಇವಾಗಾದ್ರೆ ಅದರ ಮನಿ ವ್ಯಾಲ್ಯೂ ಎಷ್ಟು ಅಂತ ಲೆಕ್ಕ ಹಾಕಿದಾಗ ಎಷ್ಟೋ ಲಕ್ಷ ಇವರು ಮಾಡಿರ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ಒಂದು ಶಿಸ್ತು ಇರಬೇಕು. ಶಿಸ್ತು ಅಂದರೆ ಯಾವುದೇ ವಸ್ತುಗಳನ್ನು ನಾವು ತೆಗೆದ್ರು ಆ ವಸ್ತು ಅಲ್ಲ ಇಡಬೇಕು. ಅದು ಇವತ್ತಿಗೆ ನಮ್ಗೆ ಆ ಥರ ಮಾಡೋದು ಕಷ್ಟ ಆಗ್ತಾ ಉಂಟು. ನಮ್ಮ ಮನೆಯವ್ರನ್ನೂ ಅಷ್ಟೇ, ಎಲ್ಲ ಇದ್ದಂತಂದು ಇಲ್ಲಿ ಬೆಳೆಸಿ ಮಗನ ಸ್ಥಾನ ಕೊಟ್ಟಿದ್ದಾರೆ. ನಮಸ್ಕಾರ. ನನ್ನ ಹೆಸರು ಕೋಟೆಕೊಪ್ಪ ಶ್ರೀಧರ್ ಗೌಡ ಅಂತಲೂ ಕರೀತಾರೆ. ಹೊಳೆಕೊಪ್ಪ ಇದು ನನ್ನ ಮೂಲ ಮನೆ. 1951ನೇ ಇಸ್ವಿನಲ್ಲಿ ನಾನು ಹುಟ್ಟಿ ಬೆಳೆದಂಥ ಮನೆ. ಆದರೆ ಹುಟ್ಟಿದ್ದು ನಾಲೂರು. ಕಾರಣ ಏನೆಂದರೆ ನಿಮ್ಗೆ ಗೊತ್ತಿದೆ, ಸಾಮಾನ್ಯವಾಗಿ ಡೆಲಿವರಿ ಹೆರಿಗೆ ಆಗುವುದು ತವರು ಮನೆಯಲ್ಲಿ, ತಾಯಿ ತವರು ಮನೆ. ನನ್ನ ತಾಯಿಯ ತವರು ಮನೆ ನಾಲೂರು, ಅಲ್ಲಿ ನಾನು ಹುಟ್ಟಿದೆ. 58ನೇ ಇಸ್ವಿಯವರೆಗೂ ನಾನು ಸುಮಾರು 7 ವರ್ಷ ಇದೇ ಮನೆಯಲ್ಲಿ ನನ್ನ ಬಾಲ್ಯದ ಜೀವನ ಕಳೀತು. ಆ ನಂತರದಲ್ಲಿ ಕುಟುಂಬದಲ್ಲಿ ವಿಭಾಗವಾದಾಗ 1958ನೇ ಇಸ್ವಿನಲ್ಲಿ ನಾವೆಲ್ಲರೂ, ನಮ್ಮ ತಂದೆ ತಾಯಿ, ನನ್ನ ಅಕ್ಕ, ಅಣ್ಣ, ತಮ್ಮ ಅವರೊಟ್ಟಿಗೆ ನಾವು ಕೋಟೆಕೊಪ್ಪಕ್ಕೆ ನಾವು ಹೋಗ್ತೇವೆ. ಅಲ್ಲಿ ನಮಗೆ ಜಮೀನು ಬಂತು. ಸೊ ಹಾಗಾಗಿ ಇಲ್ಲಿ ನನ್ನ ಬಾಲ್ಯದ ನೆನಪು ಹೆಚ್ಚು ನನಗಿಲ್ಲ. ಅದೇ ಇಸ್ವಿನಲ್ಲೇ ಎಚ್.ಎಸ್. ಕೃಷ್ಣಪ್ಪನವರು ಡಾಕ್ಟ್ರಾಗಿ ಬರ್ತಾರೆ. 58ನೇ ಇಸ್ವಿನಲ್ಲಿ ಅವರು ಇಲ್ಲಿ ಬರ್ತಾರೆ. ವಿಭಾಗ ಆಗಿ 58ನೇ ಇಸ್ವಿಗೆ ನಾವು ಕೋಟೆಕೊಪ್ಪಕ್ಕೆ ನಾವು ಹೋಗ್ತೇವೆ. ಚಿಕ್ಕಂದಲ್ಲಿ ನನಗೇನು ಹೆಚ್ಚು ಡಾಕ್ಟರ್ ಕೃಷ್ಣಪ್ಪನವರ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ನಾನು SSLC PUC ಆ ಸಂದರ್ಭದಲ್ಲಿ ಬೇರೆಯವರೆಲ್ಲ ಮಾತಾಡೋದು ನನಗೆ ಕೆಡಿಸ್ತಾ ಇತ್ತು. ಡಾಕ್ಟರ್ ಎಚ್.ಎಸ್. ಕೃಷ್ಣಪ್ಪ ಭಾರಿ ಒಳ್ಳೆಯ ಡಾಕ್ಟ್ರು, ಅವರು ನಿಮ್ಮ ಕುಟುಂಬದವರು, ಹೊಳೆಕೊಪ್ಪ ಕೋಟೆಕೊಪ್ಪ ಎಲ್ಲ ಒಂದೇ ಕುಟುಂಬವಾಗಿ ಇದ್ದಿದ್ದು ಅಂತ ಹೇಳಿ ಭಾಳಷ್ಟು ಜನ ಅವ್ರ ಬಗ್ಗೆ ಮಾತಾಡ್ತಿದ್ರು. ನನಗೆ ಬಹಳ ಕುತೂಹಲ, ಇನ್ನೂ ಹೆಚ್ಚು ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ನಾನು ಆಸಕ್ತಿಯಿಂದ ಬೇರೆಯವ್ರ ಹತ್ರ ಅವ್ರ ಬಗ್ಗೆ ಕೇಳಿದಾಗ ಅವರು ಭಾಳ ಕಷ್ಟಪಟ್ಟು ಮಾಡಿದರು. ನಿಮ್ಮ ತಂದೆ ಕೋಟೆಕೊಪ್ಪದ H.S. ಪುಟ್ಟೇಗೌಡರ ಯಜಮಾನಿಕೆ ಇರುವ ಸಂದರ್ಭದಲ್ಲೇ ಅವರು ಇವ್ರನ್ನ ಡಾಕ್ಟರಾಗಿ ಓದಿಸಿದ್ರು. ಆ ನಂತರದಲ್ಲಿ ಕೃಷ್ಣಪ್ಪನವರು, ನಾನು ಹಳ್ಳಿನಲ್ಲೇ ಸೇವೆ ಮಾಡಬೇಕು, ರೂರಲ್ ಸರ್ವೀಸೇ ನಾನು ಮಾಡ್ತೀನಿ ಅಂತ ಹೇಳಿ ಅವರ ಇಡೀ ವೃತ್ತಿ ಜೀವನ ಅವರು ಹಳ್ಳಿಯಲ್ಲೇ ಸರ್ವಿಸ್ ಮಾಡಲಿ ಕಳೀತಾರೆ. ಆ ಒಂದು ಕಾಲದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ತಾಲೂಕಲ್ಲಿ ಕಡದಾಳ್ ಮಂಜಪ್ಪ, ಶಾಂತವೇರಿ ಗೋಪಾಲ್ಗೌಡ ಇಂಥ ಹೆಸರುಗಳು ಭಾಳ ಹೆಸರುವಾಸಿಯಾದಂಥ ಪ್ರಚಲಿತ ಸ್ಥಾನದಲ್ಲಿತ್ತು. ಸಾಹಿತ್ಯ ಕ್ಷೇತ್ರದಲ್ಲಿ ಕುವೆಂಪು ಅವರು, ಡಾಕ್ಟರ್ ಯು.ಆರ್. ಅನಂತಮೂರ್ತಿಯವರು, M.K. ಇಂದ್ರ ಅವರು, S.P. ಪರಮೇಶ್ವರ್ ಭಟ್ ಅಂಥವರು, ಆಮೇಲೆ ರಾಜಕೀಯದಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿಯವರು, ಇವರ ಹೆಸರೆಲ್ಲ ನಾವು ಕೇಳ್ತಾ ಇದ್ವಿ. ನನಗೆ ಬಹಳ ಕುತೂಹಲ, ಹಾಗಾದರೆ ಡಾಕ್ಟ್ರುಗಳು ಯಾರು ಅಂತ ಫೇಮಸ್ ಇಲ್ಲಿ ಯಾರು ಇಲ್ವಾ ಅಂತ ನಾನು ತಿಳ್ಕೊಂಡಾಗ, ಡಾಕ್ಟರ್ ಕೃಷ್ಣಪ್ಪನವರು ಓದುವ ಮುಂಚೆನೇ ಡಾಕ್ಟರ್ ರಂಗಪ್ಪನವರು, ಡಾಕ್ಟರ್ ರಾಮಭಟ್ರು ತೀರ್ಥಹಳ್ಳಿನಲ್ಲಿ ಭಾಳ ಹಿಂದೆ ಅವರು LMP ದಲ್ಲಿ ಡಾಕ್ಟರ್ ಆದಂಥವ್ರು. ಆ ನಂತರದಲ್ಲಿ ಡಾಕ್ಟರ್ H.S. ಕೃಷ್ಣಪ್ಪ, ಕುಡವಳ್ಳಿ ಕೃಷ್ಣಪ್ಪ, ನಂಬಳದ ಡಾಕ್ಟ್ರು ನಾಲೂರು ದೇವಪ್ಪಗೌಡ್ರ ಮಗ ಡಾಕ್ಟ್ರು N.D. ಶ್ರೀನಿವಾಸು, ನಂಬಳದ ಡಾಕ್ಟ್ರು N.D. ಪುರುಷೋತ್ತಮು, ಇವರೆಲ್ಲ ಕೆಲವು ಬೆರಳೆಣಿಕೆಯಲ್ಲಿ ಡಾಕ್ಟ್ರುಗಳು ನಮ್ಮ ಇದರಲ್ಲಿ ಇದ್ದಿದ್ದು. ಸೊ ಅವರೆಲ್ಲರೂ ಒಳ್ಳೆಯ ಹೆಸರು, ಒಳ್ಳೆಯ ದಕ್ಷತೆ, ಒಳ್ಳೆಯ ಸೇವೆ ಮಾಡಿದ್ದಾರೆ. ಆದರೆ ವಿಶೇಷವಾಗಿ ಡಾಕ್ಟರ್ H.S. ಕೃಷ್ಣಪ್ಪನವ್ರದ್ದು ಏನಂತ ಹೇಳಿದ್ರೆ, ಅವರು ಬರೀ ರೂರಲ್ ಸರ್ವಿಸನ್ನೇ ಮಾಡಿದ್ರು. ತೀರ್ಥಹಳ್ಳಿ ತಾಲೂಕು ಮತ್ತು ಕೊಪ್ಪ ತಾಲೂಕಿನ ಎಲ್ಲ ಹಳ್ಳಿಲಿರ್ತಕ್ಕಂಥ ಯಾವ್ಯಾವ ಸರ್ಕಾರಿ ಆಸ್ಪತ್ರೆ ಇದೆ, ಮಾಡೂರು ಆಸ್ಪತ್ರೆ, ದೇವಂಗಿ ಆಸ್ಪತ್ರೆ, ಗಡಿಕಲ್ ಆಸ್ಪತ್ರೆ, ಮೇಗರೊಳ್ಳಿ ಆಸ್ಪತ್ರೆ, ಈ ಥರ ಇಲ್ಲೆಲ್ಲ ಅವ್ರು ಸರ್ವಿಸ್ ಮಾಡಿದ್ರು. ಹಾಗೂ JC ಆಸ್ಪತ್ರೆ, ಜಯಚಾಮರಾಜೇಂದ್ರ ಆಸ್ಪತ್ರೆ ತೀರ್ಥಹಳ್ಳಿ,
ಅಲ್ಲೂ ಕೂಡ ಅವರು ಸೇವೆ ಮಾಡಿದ್ರು. ಭಾಳ ಜನಪ್ರಿಯವಾದ ಡಾಕ್ಟ್ರು ಅಂತ ಹೆಸರು ಪಡೆದ್ರು. ಭಾಳ ಸೇವಾ ಮನೋಭಾವನೆ ಇತ್ತು. ಆಮೇಲೆ ಎಷ್ಟೇ ರಾತ್ರಿ ಆದರೂ ಆ ಕಾಲದಲ್ಲಿ ಯಾವುದೇ ಸಾರಿಗೆ ಸೌಲಭ್ಯ ಇಲ್ಲ, ರಸ್ತೆ ವ್ಯವಸ್ಥೆಗಳು ಸರಿ ಇಲ್ಲ, ವಾಹನಗಳ ವ್ಯವಸ್ಥೆ ಹೇಗೂ ಇಲ್ಲ. ಅಂಥ ಇದರಲ್ಲಿ ಹಳ್ಳಿಗಾಡಲ್ಲೇ ಅರ್ಧ ರಾತ್ರಿಯಲ್ಲಿ ಹೋಗಿ ಅವರು ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಂಥದ್ದು. ಆಮೇಲೆ ಅವರು ಈ ಕುಟುಂಬ ಇದರ ಒಂದು ಯೋಜನೆ ಇದರಲ್ಲಿ ಈ ವ್ಯಾಸೆಕ್ಟಮಿ ಟ್ಯುಬೆಕ್ಟಮಿ ಇಂಥ ಕ್ಯಾಂಪನ್ನು ಮಾಡಿ ಅವರು ಹೆಸರು ಪಡೆದಂಥದ್ದು. ಹಾಗೆ ಅವರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆ, ಕ್ರೀಡೆಯಲ್ಲಿ ಆಸಕ್ತಿ ಇದೆ, ಕೃಷಿನಲ್ಲಿ ಆಸಕ್ತಿ ಇದೆ, ಸಮಾಜ ಸೇವೆ ಮಾಡ್ತಲ್ಲಿ ಆಸಕ್ತಿ ಇದೆ, ಬರವಣಿಗೆಯಲ್ಲಿ ಆಸಕ್ತಿ ಇದೆ. ಆಮೇಲೆ ಏನಾದರೂ ಗೆಸ್ಟಾಗಿ ಬೇರೆ ಕಡೆ ಕರೆದಾಗ ಅಲ್ಲಿ ಮಾತನಾಡುವಂಥ ಒಂದು ಇದು ಕೂಡ ಇದೆ. ಈ ಥರ ಒಂದು ವಿಶೇಷ ವ್ಯಕ್ತಿತ್ವನ ಪಡೆದಂಥ ಆ ಕಾಲದ ಡಾಕ್ಟ್ರುಗಳಲ್ಲಿ ಕೃಷ್ಣಪ್ಪನವರು ಮೊದಲನೇ ಸ್ಥಾನದಲ್ಲಿ ನಿಲ್ತಾರೆ. ನಮ್ಮ ಕುಟುಂಬದಲ್ಲಿ ಇಂಥ ಒಂದು ಹೆಸರು ಪಡೆದಂಥದ್ದು ನಮಗೆ ಭಾಳ ಹೆಮ್ಮೆಯ ಒಂದು ವಿಚಾರ. ಇವತ್ತು ನಾವೆಲ್ಲಾದರೂ ಹೊಳೆಕೊಪ್ಪ ಕೋಟೆಕೊಪ್ಪ ಅಂತ ನಮ್ಮ ಊರ ಹೆಸರು ಹೇಳಿದಾಗ ಡಾಕ್ಟ್ರು ಕೃಷ್ಣಪ್ಪನವ್ರು ಏನಾಗಬೇಕು, ಅಯ್ಯೋ ಅವ್ರು ನಮ್ಮ ಕುಟುಂಬದವರು, ನಾವು ಅವ್ರನ್ನ ಅಯ್ಯ ಅಂತ ಕರಿತೀವಿ. ಆ ಮನೇಲೇ ನಾನು ಹುಟ್ಟಿದ್ದೆ ಬೆಳೆದಿದ್ದೆ ಅಂತ ನಾನು ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೇನೆ. ಅವ್ರಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಆಸಕ್ತಿ ಎಷ್ಟು ಮಟ್ಟಿಗಿತ್ತು, ಆಮೇಲೆ ಸಮಾಜ ಸೇವೆ ಯಾವ ಥರ ಮಾಡಿದ್ದಾರೆ, ದಾನ ಧರ್ಮ ಎಷ್ಟು ಮಾಡಿದ್ದಾರೆ, ಅದೊಂಥರ ಅವ್ರು ಹೆಚ್ಚು ಪ್ರಚಾರಕ್ಕೆ ಹೋಗಲಿಲ್ಲ. ಅವ್ರು ಪ್ರಚಾರ ಪ್ರಿಯರಲ್ಲ, ಅದು ಎಲೆಮೆರೆ ಕಾಯಿ ಥರನೇ ಇದೆ. ಆದರೆ ನಂತರ ಅದು ಬಾಯಿ ಮಾತು ಒಬ್ಬರಿಂದೊಬ್ಬರಿಗೆ ಕೃಷ್ಣಪ್ಪನವರು ಯಾವ ಥರದವ್ರ ವ್ಯಕ್ತಿತ್ವ, ಅವರು ದತ್ತಿನಿಧಿ ಮಾಡಿದಂಥದ್ದು, ವಿದ್ಯಾರ್ಥಿಗಳ ಸಹಾಯ ಮಾಡಿದಂಥದ್ದು. ಮನ್ನೀಚೆಗೆ ನಾನು ಯಾರೋ ಒಬ್ಬ ಹುಡುಗ PUC 95 ಅಂಕ ಪಡೆದಿದ್ದಾನೆ, ಬೆಂಗಳೂರಿನಲ್ಲಿ ಹೋಗಿ ಇಂಜಿನಿಯರಿಂಗ್ ಸೇರಿಕೊಂಡಿದ್ದಾನೆ, ಸಾಲ ಸೋಲ ಮಾಡಿದ್ದಾನೆ ಅಂದ ತಕ್ಷಣವೇ ಜೋಬಿಗೆ ಕೈ ಹಾಕಿ ಅಲ್ಲಿ ಎಷ್ಟು ದುಡ್ಡಿತ್ತು ಗೊತ್ತಿಲ್ಲ, ತೆಗೆದು ನನ್ನ ಕೈ ಕೊಟ್ಟರು. ಎಣಿಸ್ ನೋಡಿದ್ರೆ 10,000 ರೂಪಾಯಿ ಇತ್ತು. ಈ ಥರ ಎಷ್ಟು ಜನ ಬಂದು ಕೇಳಿದಾಗ ಅವರು ಎಷ್ಟೆಷ್ಟು ಸಹಾಯ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೂ ನನ್ನ ತಂದೆ ಕೋಟೆಕೊಪ್ಪದ HS ಪುಟ್ಟೇಗೌಡರು ಅವರು ಲೆಕ್ಕದಲ್ಲಿ ಪ್ರತಿಯೊಂದು ಲೆಕ್ಕ ಬರೆಯುವಾಗ ಡೀಟೇಲಾಗಿ ಬರೆಯುವಂಥ ಒಂದು ಅಭ್ಯಾಸ ಇತ್ತು ಅವರಿಗೆ. ಆ ಥರನೇ ಅಲ್ಲಿ ಬೇರೆ ಬೇರೆ ಖಾತೆಗಳಿತ್ತು ಅಲ್ಲಿ. ಈಗ ಕಾಮಗಾರಿ ಖಾತೆ, AEH ಅದರದ್ದೇ ಒಂದು ಖಾತೆ ಬೇರೆ, ಮನೆಯದು ಪಂಪ್ ಸೆಟ್ಟದು ಖಾತೆ ಬೇರೆ, ಕಾರ್ ರಿಪೇರಿ ಖಾತೆ ಬೇರೆ, ಪೆಟ್ರೋಲ್ ಖಾತೆ ಬೇರೆ. ಈ ರೀತಿ ಒಂದು ಇದರಲ್ಲಿ ಧರ್ಮದ ಖಾತೆ ಅಂತ ಕೂಡ ಒಂದು ನಮ್ಮ ತಂದೆ ಇಟ್ಟಿದ್ದರು. ಅದರಲ್ಲಿ ಏನು ಧರ್ಮ, ಯಾರ್ಯಾರಿಗೆ ಯಾವ ದಿನಾಂಕ ಏನು ಧರ್ಮ ಕೊಟ್ಟಿದ್ದೀವಿ ಅನ್ನೋದಲ್ಲಿ ಬರೆದಿಟ್ಟಿದ್ರು. ಅದನ್ನೇ ಕೃಷ್ಣಪ್ಪನವರು ಮಾಡಿದ್ದಾರೆ ಅಂತ ನನ್ನ ಭಾವನೆ ಮಾಡಿರ್ತಾರವರು. ಹಾಗಾಗಿ ಅವರು ಏನು ಧರ್ಮ ಮಾಡಿದ್ದಾರೆ, ಎಷ್ಟು ಧರ್ಮ ಮಾಡಿದ್ದಾರೆ ಬಹುಶಃ ಪುಸ್ತಕದಲ್ಲಿ ಇದೆ. ಅದನ್ನು ದಯವಿಟ್ಟು ಗಣಪತಿ ಅವರು, ಈ ಚಾನಲ್ನವರು ಅದರದ್ದು ಒಂದು ಫೋಟೋ ತೆಗೆದು ಅದನ್ನು ಪಬ್ಲಿಷ್ ಮಾಡಿ, ಏನು ತೊಂದರೆ ಇಲ್ಲ. ಇದು ಪ್ರಚಾರಕ್ಕೆ ಅಂತಲ್ಲ, ಅದು ಬೇರೆಯವರಿಗೆ ಸ್ಫೂರ್ತಿಯಾಗಲಿ. ನಾನು ನನ್ನ ಜೀವಮಾನದಲ್ಲಿ ಏನು ದಾನ ಮಾಡಿದ್ದೀನಿ, ಏನು ಧರ್ಮ ಮಾಡಿದ್ದೀನಿ, ಎಷ್ಟು ಮಾಡಿದ್ದೀನಿ, ಯಾವಾಗ ಮಾಡಿದ್ದೀನಿ, ಆ ಇಸ್ವಿನಲ್ಲಿ ಅದರ ಮನಿ ವ್ಯಾಲ್ಯೂ ಎಷ್ಟು, ಇವಾಗಾದ್ರೆ ಅದರ ಮನಿ ವ್ಯಾಲ್ಯೂ ಎಷ್ಟು ಅಂತ ಲೆಕ್ಕ ಹಾಕಿದಾಗ ಎಷ್ಟೋ ಲಕ್ಷ ಇವರು ಮಾಡಿರ್ಬೋದು. ಇದು ಬೇರೆಯವರು ಇದನ್ನು ಮಾಡಿ ಅನ್ನೋ ಉದ್ದೇಶಕ್ಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ. ಹೀಗೆ ಕೃಷ್ಣಪ್ಪರ ಬಗ್ಗೆ ಹೇಳ್ತಾ ಹೋದರೆ ನಾನು ಎಷ್ಟು ಬೇಕಾದ್ರೂ ಹೇಳ್ಬೋದು. ಆಮೇಲೆ ಗಣಪತಿ ಚಾನಲ್ ಬಗ್ಗೆ ನನಗೆ ಗೊತ್ತಿದೆ. ಅವರು ಎಷ್ಟು ವಿವರವಾಗಿ ಅವರು ಸಂದರ್ಶನ ಮಾಡ್ತಾರೆ ಅಂತ ಗಂಟೆಗಟ್ಟಲೆ ದಿನಗಟ್ಟಲೆ ಅವ್ರು ಮಾಡ್ತಾರೆ, ಅದು ನಂಗೆ ಗೊತ್ತು. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಅವರು ಇಂಟ್ರೋ ಮಾಡಿದಂಥವರು, 24 ಲೇಖನಗಳನ್ನು ಬರೆದಂಥವರು, ಅವರ ಆತ್ಮಕಥನನ ಬರೆದಂಥವರು, ವಿಷ್ಣುವರ್ಧನ್ ಹಿಡಿದು ಎಂತೆಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಮಾಡಿದಂಥ ಗಣಪತಿಯವರು ಇವತ್ತು ಹಳ್ಳಿ ಮೂಲೆಯಲ್ಲಿ ಹುಡ್ಕೊಂಡು ಹೋಗಿ ಯಾರು ಸಾಧನೆ ಮಾಡಿದ್ದಾರೆ, ಅವರ ಸಾಧನೆ ಏನು, ಆ ಒಂದು ಸಾರ್ಥಕತೆ ಏನು, ಅವ್ರನ್ನ ಡೀಟೇಲಾಗಿ ಹಳ್ಳಿಗೆ ಹೋಗಿ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೇ ಸಾಧನೆ ಮಾಡಿದವ್ರನ್ನ ಗುರುತಿಸಿ ಅದನ್ನು ಬೆಳಕಿಗೆ ತರುವಂಥ ಒಂದು ಒಳ್ಳೆಯ ಕೆಲಸವನ್ನು ಗಣಪತಿಯವರು ಮಾಡ್ತಿದ್ದಾರೆ. ಆ ಚಾನಲ್ಲಿಗೆ ನಾನು ಸಮಸ್ತ ಕನ್ನಡಿಗರ ಪರವಾಗಿ, ನಾನೊಬ್ಬ ಕನ್ನಡ ಸೇನೆ ರಾಜ್ಯ ಸಂಚಾಲಕನಾಗಿ ಸಮಸ್ತ ಕನ್ನಡಿಗರ ಪರವಾಗಿ ಅವರಿಗೆ ನಾನು ಒಂದು ಧನ್ಯವಾದನ ನಾನು ಹೇಳ್ತೇನೆ. ಇದನ್ನು ಅವರು ಮುಂದುವರಿಸಲಿ, ಅವರಿಗೂ ಒಳ್ಳೆಯದಾಗಲಿ, ಚಾನಲಿಗೂ ಒಳ್ಳೆಯದಾಗಲಿ, ಡಾಕ್ಟರ್ HS ಕೃಷ್ಣಪ್ಪ ಮತ್ತು ಅವ್ರ ಕುಟುಂಬದವರಿಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ. ಅವರ ಆಶೀರ್ವಾದವನ್ನು ನಾನು ಸದಾ ಬೇಡ್ತಾ ಇರ್ತೇನೆ. ನಮಸ್ಕಾರ. ನನ್ನ ಹೆಸರು ಸತೀಶ್ ಅಂತ ಹೇಳ್ಬಿಟ್ಟು, ನಾನು ಡಾಕ್ಟರ್ HS ಕೃಷ್ಣಪ್ಪನವರ ಮಗನಾಗಿರ್ತೇನೆ. ನಮ್ಮನ್ನ ಫಸ್ಟ್ ಅವ್ರ ವಿದ್ಯಾಭ್ಯಾಸ ಚೆನ್ನಾಗಿ ನಮಗೆ ಕೊಟ್ಟರು. ಆದರೆ ವಿದ್ಯಾಭ್ಯಾಸ ನಾವು ಹೋಗದೇ ಇರೋದ್ರಿಂದ ಅಗ್ರಿಕಲ್ಚರ್ಗೆ ನಾವು ಮುಖ ಹಾಕಿದ್ವಿ. ಅಲ್ಲಿ ನಮಗೆ ಎಲ್ಲ ಥರದಲ್ಲೂ ಒಳ್ಳೆಯ ಪ್ರೋತ್ಸಾಹ ಕೊಟ್ಟು ಇವತ್ತು ಆ ರೀತಿ ಮಾಡಿ ಈ ರೀತಿ ಮಾಡ್ಬೇಕಂತೇಳಿ ಎಲ್ಲ ಪ್ರೋತ್ಸಾಹ ಕೊಡ್ತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ಒಂದು ಶಿಸ್ತು ಇರಬೇಕು. ಶಿಸ್ತಂದರೆ ಯಾವುದೇ ವಸ್ತುಗಳನ್ನು ನಾವು ತೆಗೆದ್ರೂ ಆ ವಸ್ತು ಅಲ್ಲ ಇಡಬೇಕು.
ಅದು ಇವತ್ತಿಗೆ ನಮ್ಗೆ ಆ ಥರ ಮಾಡೋದು ಕಷ್ಟ ಆಗ್ತಾ ಉಂಟು. ಆದರೂ ಆದಷ್ಟು ನಾವು ಅದನ್ನು ರೂಢಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಆಮೇಲೆ ಬದುಕು ನಾವು ಮುಂದೆ ಯಾವ ರೀತಿ ನಾವು ಬದುಕಬೇಕು, ಮುಂದೆ ಏನು ಮಾಡಬೇಕು, ನಾವು ಯಾವ ಥರ ನಾವು ಹಣ ಇದೆ ಅಂತೇಳಿ ದುಂಡು ವೆಚ್ಚ ಮಾಡಬಾರ್ದು, ಒಂದು ಇತಿಮಿತಿಯಲ್ಲಿರಬೇಕು. ನಾವು ಮಾಡೋ ಕೆಲಸಗಳು ಅದು ಒಳ್ಳೆ ರೀತಿಯಿಂದ ಇರಬೇಕು. ನಾವು ಮಾಡಿದ ಕೆಲಸ ಬೇರೆಯವ್ರು ನೋಡಿ ಖುಷಿ ಪಡೋ ರೀತಿಯಲ್ಲಿ ಇರಬೇಕು ಅನ್ನೋದು ಅವರ ಒಂದು ಪ್ರೋತ್ಸಾಹ. ಅವರು ಆ ರೀತಿಯಲ್ಲಿ ನಮ್ಮನ್ನು ಬೆಳೆಸಿದ್ದಾರೆ. ಅದೇ ರೀತಿಯಲ್ಲಿ ನಾವು ಮುಂದೂ ಸಹ ಬೆಳೆಸ್ಕೊಂಡು ಹೋಗೋಣ ಅಂತೇಳಿ ಯೋಚನೆ ಮಾಡ್ತಿದ್ದೀವಿ. ನನ್ನ ಹೆಸರು ಸುಮಾ. ಅವ್ರ ಸೊಸೆಗಿಂತ ಹೆಚ್ಚಾಗಿ ಮಗಳ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅವರು ನಮ್ಮನ್ನು. ನಾವು ಅದೇ ಥರ ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ಕೈಯಲ್ಲಾಗ ಪ್ರಯತ್ನ ನಾನು ಮಾಡ್ತಾಯಿದ್ದೀವಿ. ಅವರಿಗೆ ನಾವು ಮಾಡೋ ಕೆಲಸ ಎಲ್ಲ ಸರಿ ಆಗ್ತದೋ ಏನೋ ನಾವು ತಿದ್ಕೊಳ್ತಾ ಇದ್ದೀವಿ ಅಷ್ಟೇ. ಅವ್ರ ಮುಂದೆ ನಾವು ಭಾರಿ ಚಿಕ್ಕವರಾಗೆ ನಾವಿದ್ದೀವಿ. ದಿನಚರಿ ಅವರಿಗೆ ಊಟದಲ್ಲಿ ನಾನು ಭಾರಿ ಇದು ಮಾಡಿ ಮಾಡ್ತಾಯಿದ್ದೀನಿ. ಯಾಕೆ ಮಾಡಬೇಕು ಏನು ಅಂತೇಳಿ. ನಮ್ಗೆ ನಿಜವಾಗ್ಲೂ ನಮ್ಗೆ ಅಲ್ಲಿ ತಂದೆ ತಾಯಿ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಇವರು ನನ್ನಲ್ಲಿ ನಾನು ಕಾಣ್ತಾ ಇದ್ದೀನಿ. ನನ್ನ ತಂದೆನೇ ಅಂತಲೇ ನಾನು ಇದು ಮಾಡ್ತಾಯಿದ್ದೀನಿ ಅಷ್ಟೇ. ನಮ್ಮ ಅಮ್ಮನ ಅದೇ ಥರ ನೋಡ್ಕೊಂಡಿದ್ದೆ. ತುಂಬ ಪ್ರೋತ್ಸಾಹ ಮಾಡ್ತಾರೆ. ನಾವು ಅಜ್ಜನ ನೋಡಿ ತಿಳ್ಕೊಳ್ಳಿ, ಅಜ್ಜನ ಹತ್ರ ಮಾತಾಡ್ತಾ ಇರಿ, ಚೆನ್ನಾಗಿ ಖುಷಿಲಿ ಇರಿ ಅಂತ ನಾವು ಹೇಳ್ತಾ ಇರ್ತೀವಿ. ಅವರು ಬ್ಯುಸಿ ಇರ್ತಾರೆ, ಮಕ್ಕಳು ಮಾತಾಡ್ತಾ ಇರ್ತಾರೆ. ಹಾಂ, ಖುಷಿಯಾಗಿದೆ. ನಮ್ಮ ಮನೆಯವ್ರನ್ನ ಅಷ್ಟೇ ಎಲ್ಲ ಇದ್ದಂತಂದು ಇಲ್ಲಿ ಬೆಳೆಸಿ ಮಗನ ಸ್ಥಾನ ಕೊಟ್ಟಿದ್ದಾರೆ. ಅದನ್ನು ಅವ್ರಿಗೆ ಇದು ಸ್ವೀಕರಿಸ್ತೀವಿ. ಮದುವೆ ಫಸ್ಟ್ ಬಂದಾಗ ತುಂಬ ಜನ ಹೇಳಿದರು ಡಾಕ್ಟರ್ ಸ್ವಲ್ಪ ಸ್ಟ್ರಿಕ್ಟು ಅಂತ ಹೇಳ್ಕೊಂಡು. ಭಾರಿ ಹೆದರಿದ್ದೆ ನಾನು ಯಾವ ಥರ ಅಪ್ಪ ಅಂತ ಹೇಳ್ಕೊಂಡು. ಆದರೆ ನಂಗೆ ಆ ಥರ ಅಂತ ಅನಿಸಿಲ್ಲ. ನಮಸ್ಕಾರ, ನನ್ನ ಹೆಸರು ಸ್ವಸ್ತಿ. ನಾನು ಹೊಳಕೊಪ್ಪ ಡಾಕ್ಟರ್ ಎಚ್.ಎಸ್. ಕೃಷ್ಣಪ್ಪ ಅವರ ಮೊಮ್ಮಗಳು. ನನಗೆ ಅವರು ಒಬ್ಬ ಒಳ್ಳೆಯ ಡಾಕ್ಟರ್ ಆಗಿ ಹಾಗೂ ಒಂದು ಒಳ್ಳೆಯ ಅಜ್ಜನಾಗಿ ಕೂಡ ನನಗೆ ತುಂಬ ಹೆಮ್ಮೆ ಆಗುತ್ತೆ ಅವ್ರ ಮೊಮ್ಮಗಳಾಗಿರೋದಕ್ಕೆ. ಅವ್ರು ಹೇಳೋ ಕಥೆಯಿಂದನೇ ಸ್ವಲ್ಪ ಗೊತ್ತಾಗುತ್ತೆ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಡಾಕ್ಟರಾಗಿ. ಆಗಿನ ಕಾಲದಲ್ಲಿ ಈ ಟ್ಯುಬೆಕ್ಟಮಿ, ವೆಸೆಕ್ಟಮಿ ಎಲ್ಲ ಮಾಡೋದು ತುಂಬ ಕಷ್ಟ ಇತ್ತು. ಅದರಲ್ಲೂ ಜನರು ಸ್ಟೀರಿಯೋಟಿಪಿಕಲ್ ಮೈಂಡಿಂದ ಹೊರಗಡೆ ಬಂದು ಅವ್ರನ್ನ ಕನ್ವಿನ್ಸ್ ಮಾಡಿ ಆಪ್ರೇಷನ್ ತೊಗೊಳೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂದರೆ ಅದು ತುಂಬ ಒಳ್ಳೆ ಕೆಲಸ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಅವರು ಪೂರ್ತಿ ಸರ್ವಿಸ್ ರೂರಲ್ ಏರಿಯಾದಲ್ಲಿ ಕೊಟ್ಟಿರೋದು ಕೂಡ ಒಂದು ದೊಡ್ಡ ವಿಷಯ. ನಾನು ಚಿಕ್ಕವಳಿಂದನೇ ಅವರು ನನ್ನ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿ ಅವ್ರು ಯಾವಾಗಲಾದ್ರೂ ಗೆಸ್ಟಾಗಿ ಇನ್ವೈಟ್ ಮಾಡಿದಾಗ ನಾನು ಅವ್ರ ಜೊತೆ ಹೋಗಿ ಹಾಡೆಲ್ಲ ಹೇಳ್ತಾ ಇದ್ದೆ. ಆವಾಗಿಂದನೇ ನನಗೆ ಸ್ವಲ್ಪ ಹೆದರಿಕೆ ಅಂದರೆ ಸ್ವಲ್ಪ ದೂರ ಇಟ್ಟಿದ್ದರು. ನಾನು ಕಿಂಡರ್ ಗಾರ್ಟನ್ ಹೋಗೋಕ್ಕಿಂತ ಮುಂಚೆನೇ ಅವ್ರು ನನಗೆ ಒಳ್ಳೆ ಎಜುಕೇಷನ್ ಎಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಇವಾಗಲೂ ಕೂಡ ಎಲ್ಲ ಒಳ್ಳೆ ಹೊಸ ವಿಷಯನ ಕಲಿಸ್ತಾನೆ ಇರ್ತಾರೆ. ನನಗೆ ಅವರು ಒಬ್ಬರು ಹೆಮ್ಮೆ ಆಗುತ್ತೆ ಅವರು ಮೊಮ್ಮಗಳಾಗಿ ಇರೋದಕ್ಕೆ. ನಾವು ಮನೇಲಿ ಸುಮ್ಮನೆ ಕುತ್ಕೊಂಡಾಗಲೆಲ್ಲ ಅವ್ರ ಕತೆ ಹೇಳ್ತಾ ಇರ್ತಾರೆ. ಕೆಲವು ಸಲ ಅವರು ಮಾಡಿರೋದು ಕೆಲಸ ಎಲ್ಲ ಹೇಳ್ತಾ ಇರ್ತಾರೆ. ಅವ್ರ ಕತೆ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅವರು ಕೆಲಸ ಎಲ್ಲ ನೋಡಿ ತುಂಬ ಖುಷಿ ಆಗುತ್ತೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಿಂದನೂ ಅವ್ರು ನನಗೆ ತುಂಬಾ ವಿಷಯಗಳನ್ನ ಹೇಳ್ಕೊಡ್ತಾ ಇರ್ತಾರೆ. ನಾನೇನಾದರೂ ತಪ್ಪು ಕೆಲಸ ಮಾಡಿದಾಗ ಈ ಥರ ಮಾಡಬೇಡ, ಅದೇ ಕೆಲಸನ ಇನ್ನೊಂದು ಥರ ಮಾಡು, ಅಂದರೆ ಸರಿ ದಾರಿಲಿ ಮಾಡು ಅಂತೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಆಮೇಲೆ ನಾನಿವಾಗ ಜೈನ್ ಯೂನಿವರ್ಸಿಟಿ ಬ್ಯಾಂಗ್ಳೂರಲ್ಲಿ BC ಡೇಟಾ ಅನಲಿಟಿಕ್ಸ್ ಓದ್ತಾ ಇದ್ದೀನಿ. ನಾನು ಇಷ್ಟು ದೂರ ಬಂದಿರೋದಕ್ಕೆ ಅವ್ರದ್ದೇ ಸಪೋರ್ಟ್ ಇರೋದು. ನನ್ನ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡ್ತಾರೆ ನಾನು ಏನೇ ಮಾಡೋದಕ್ಕೂ. ಆಮೇಲೆ ನನ್ನ ಅಜ್ಜ ಕೂಡ ತುಂಬ ದೊಡ್ಡ ಸಪೋರ್ಟರ್. ಮತ್ತು ಅವರು 12 ಬುಕ್ಸ್ಗಳನ್ನು ಬರೆದಿದ್ದಾರೆ. ಆ ಬುಕ್ಸಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರುತ್ತೋ ಅಷ್ಟೇ ನಗು ಕೂಡ ಬರುತ್ತೆ. ಅವ್ರ ರೈಟಿಂಗ್ ಸ್ಟೈಲ್ ಸ್ವಲ್ಪ ಹಿಲೇರಿಯಸ್ ಆಗಿದೆ. ನೀವು ಓದಿದ್ರೆ ಅದನ್ನ ತುಂಬ ಎಂಜಾಯ್ ಮಾಡ್ತೀರಾ. ಆ ಬುಕ್ ಹೆಸರು ಬದುಕು ಮತ್ತು ವೈದ್ಯಕೀಯ ಸತ್ಯ ಘಟನೆಗಳು. ನನ್ನ ಅಜ್ಜನಿಂದ ಕಲಿಬೇಕಾಗಿರೋ ಗುಣ ಅಂದರೆ ಅವರು ವೆಲ್ ಆರ್ಗನೈಸ್ಡ್. ಏನೇ ಮಾಡಿದರೂ ಅವರು ಎಲ್ಲದನ್ನು ಮುಂಚೆನೇ ಯೋಚನೆ ಮಾಡಿ ಆಮೇಲೆ ಮುಂದೆ ಮಾಡ್ತಾರೆ. ಅವರು ತುಂಬಾ ಡೊನೇಷನ್ ಮಾಡಿದ್ದಾರೆ, ತುಂಬಾ ಒಳ್ಳೆಯವರು. ಆಮೇಲೆ ಅವರು ಬಡವರಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇವೆಲ್ಲದು ನನಗೆ ತುಂಬಾ ಇಷ್ಟ. ನಾನು ಕೂಡ ಅವ್ರ ಥರನೇ ಬದುಕಬೇಕು ಅಂತ ಇಷ್ಟಪಡ್ತೀನಿ. ಇಷ್ಟು ದೂರ ಬಂದು ನನ್ನ ಅಜ್ಜನ ಇಂಟರ್ವ್ಯೂ ತೊಗೊಂಡು ಆಮೇಲೆ ನನ್ನ ಒಪಿನಿಯನ್ ಕೇಳೋದಕ್ಕೆ ಬಂದಿರೋದಕ್ಕೆ ಗಣಪತಿ ಅವ್ರ ಚಾನಲ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ. ಅಜ್ಜ ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಎಲ್ಲ ವಿಷಯಕ್ಕೂ ತುಂಬ ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಸಂಸ್ಕೃತಿನ ಕಳಿಸಿದ್ದಾರೆ. ಯಾರಾದರೂ ಮನೆಗೆ ಬಂದ ತಕ್ಷಣ ಕೂತ್ಕೊಳ್ಳಿ, ಅವ್ರಿಗೆ ನೀರು ಕೊಡೋದು ಎಲ್ಲ ಹೇಳ್ಕೊಡ್ತಾರೆ. ಮತ್ತು ಅವ್ರು ಹೇಳ್ತಾರೆ ಅಂದರೆ ಬರೀ ವಿದ್ಯಾಭ್ಯಾಸ ಒಂದೇ ಇದ್ದರೆ ಸಾಕಾಗಲ್ಲ, ಮತ್ತು ಎಲ್ಲ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇರಬೇಕು, ಯಾವುದ್ರಲ್ಲಿ ಒಂದರಲ್ಲಾದರೂ ಇರಬೇಕು ಅಂತ ಹೇಳ್ತಾರೆ. ತುಂಬ ಸಪೋರ್ಟ್ ಮಾಡ್ತಾರೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಸಂಸ್ಕೃತಿ ಎಲ್ಲ ಕಲಿಸಿದ್ದಾರೆ ತುಂಬ. ಅವರು ತುಂಬ ಆ್ಯಕ್ಟಿವ್ ಇರ್ತಾರೆ. ಅಂದರೆ ಅವ್ರ ಏಜನ್ನು ಅವ್ರು ಕೌಂಟ್ ಮಾಡಲ್ಲ. ಅವ್ರಿಗೆ ಏನು ಅನಿಸುತ್ತೋ ಅದನ್ನು ಮಾಡ್ತಾರೆ. ಅಂದರೆ ಅವ್ರು ನೋಡಿದ್ರೆ ನಮ್ಗೆ ಇನ್ಸ್ಪೈರ್ ಆಗುತ್ತೆ, ನಾವು ಮುಂದೆ ಹೀಗೆ ಇರಬೇಕು ಅಂತೆಲ್ಲ ಇನ್ಸ್ಪೈರ್ ಆಗುತ್ತೆ.
ಇಲ್ಲ, ಅವ್ರು ಅದೇ ಆಗಿ ಇದೇ ಆಗಿ ಅಂತ ಹೇಳಿಲ್ಲ. ಅಂದರೆ ನಿಮಗೇನು ಇಷ್ಟ ಇದೆಯೋ, ನಿಮ್ಗೇನು ಇಂಟ್ರೆಸ್ಟ್ ಇದೆಯೋ ಅದ್ರ ಮೇಲೆ ಹೋಗಿ ಅಂತ ಹೇಳ್ತಾರೆ. ನಾನು ಅಂದರೆ ಅವರಿಗೆ ನಾನು IAS ಆಗಬೇಕಂತ ಇಷ್ಟ ಆಯಿತು, ನನಗೂ ಇಷ್ಟ ಇದೆ, ಅದಕ್ಕೆ ನಾನು ಅದನ್ನೇ ಮಾಡಬೇಕಂತ ಇದ್ದೀನಿ. ಎಲ್ಲ ವಿಷಯದಲ್ಲೂ ಒಂಥರ ಇನ್ಸ್ಪೈರ್ ಆಗ್ತಾರೆ. ನಮಸ್ಕಾರ. ವಿಶೇಷವಾಗಿ ಬಿ ಗಣಪತಿಯವರು ಹಿರಿಯ ಪತ್ರಕರ್ತರು. ಇವರು ಬಹಳ ಅದ್ಭುತವಾದ ಸಾಧನೆಯನ್ನು ಮಾಡ್ತಾ ಇರೋ ಅಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಎಲ್ಲಿ ಹಳ್ಳಿಯ ಗಾಡಿನಲ್ಲಿರೋ ಅಂತಹ ವಿಶೇಷವಾಗಿ ಸಾಧಕರು ಯಾರು ಇರ್ತಾರೆ ಅಂಥವ್ರನ್ನ ಗುರುತು ಮಾಡಿ ಅವರನ್ನು ಇಡೀ ಪ್ರಪಂಚಾದ್ಯಂತ ಈ ಯೂಟ್ಯೂಬ್ನಲ್ಲಿ ನೋಡೋ ಅಂತಹ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇರೋ ಅಂಥದ್ದು ಇದು ವಿಶೇಷವಾದ ಒಂದು ಅವರ ಕಾಳಜಿಯನ್ನು ನಾನು ಮೊಟ್ಟ ಮೊದಲನೇ ಬಾರಿಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ನಾನು ಮ್ಯಾಮ್ಕೋಸಿನ ಉಪಾಧ್ಯಕ್ಷ. ನನ್ನ ಹೆಸರು ಮಹೇಶ್ HS ಅಂತೇಳಿ, ಹುಲ್ಕುಳಿಯ ಊರಿನವನು. ತೀರ್ಥಹಳ್ಳಿಯ ಕುಪ್ಪಳ್ಳಿಯ ಸಮೀಪದ ಅಲ್ಲಿ ನಾನು ವಾಸ ಮಾಡಿಕೊಂಡು ಇರೋಂಥವನು. ನಾನು ಈಗ ಪರಿಚಯಿಸ್ತಿರೋಂತಹ ವ್ಯಕ್ತಿ ಬಹಳ ಅಪರೂಪವಾದಂಥ ವ್ಯಕ್ತಿ ಡಾಕ್ಟ್ರು ಕೃಷ್ಣಪ್ಪನವ್ರನ್ನ. ಡಾಕ್ಟ್ರು ಕೃಷ್ಣಪ್ಪನವರು ನಮ್ಮೂರಿನ ಸಮೀಪದ ಹೆದ್ದೂರಿನ ಗ್ರಾಮ ಪಂಚಾಯಿತಿಯ ಹೊಳೆಕೊಪ್ಪದಲ್ಲಿ ವಾಸವಾಗಿದ್ದಂಥವರು. ಬಹಳ ಪ್ರತಿಷ್ಠಿತ ಕುಟುಂಬವಾದಂತಹ ಹೊಳೆಕೊಪ್ಪದ ಕುಟುಂಬದಲ್ಲಿ ಅವರು ಜನಿಸಿ ಅವರು ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ಆ ಕುಟುಂಬವು ಕೂಡ ಸಮಾಜಮುಖಿಯಾದಂತಹ ಉತ್ತಮವಾದ ಕೆಲಸವನ್ನು ಆ ಕಾಲಘಟ್ಟದಲ್ಲಿ ಇಲ್ಲಿವರೆಗೂ ಮಾಡ್ಕೊಂಬಂದಂತಹ ಕುಟುಂಬದಲ್ಲಿ ಅವರು ಜನಿಸಿ ಅವರು ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭ ಮಾಡಿದ ನಂತರದಲ್ಲಿ ಅವರು ಸುತ್ತಮುತ್ತಲಿನ ನಮ್ಮ ತಾಲೂಕಿನ ಕಟ್ಟೆಹಕ್ಕಲು, ಗಡಿಕಲ್ಲು, ಕಮ್ಮರಡಿ, ಮೇಗರಹಳ್ಳಿ ಹೀಗೆ ಮತ್ತು ತೀರ್ಥಹಳ್ಳಿಯ JC ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯ ಜೀವನವನ್ನು ಕೂಡ ತಮ್ಮ ಸ್ವಂತ ಊರಿನಲ್ಲೇ ಸಾಗಿಸ್ತಾ ಇದ್ದಾರೆ. ಒಬ್ಬ ವೈದ್ಯರಾಗಿ ಅವರು ಆ ಕಾಲದಲ್ಲಿ ಸರ್ಕಾರಿ ವೈದ್ಯರಾಗಿ, ಬರೇ ಖಾಸಗಿ ವೈದ್ಯರಲ್ಲ, ಸಮಾಜಮುಖಿಯಾದಂತಹ ಕೆಲಸಗಳನ್ನು ತುಂಬಾ ಮಾಡಿದಂತಹ ವ್ಯಕ್ತಿ ಅವರು. ವೈದ್ಯಕೀಯ ವೃತ್ತಿಯಲ್ಲಿ ತನ್ನಂತೆ ಈ ನಮ್ಮ ಹಳ್ಳಿಗಾಡಿನ ಮಕ್ಕಳು ಕೂಡ ಉತ್ತಮ ಶಿಕ್ಷಣವನ್ನು ಪಡೆಯಬೇಕಾದರೆ ಆರೋಗ್ಯವನ್ನು ಚೆನ್ನಾಗಿರಬೇಕು ಅಂತ ಗಮನಿಸಿ ಆ ಕಾಲದಲ್ಲೂ ಕೂಡ ಅವರು ಎಲ್ಲೆಲ್ಲಿ ಕೆಲಸಗಳನ್ನು ಮಾಡಿದಂತಹ ಊರಿನಲ್ಲೂ ಕೂಡ ಫ್ರೀಯಾಗಿ ಮೆಡಿಕಲ್ ಕ್ಯಾಂಪುಗಳನ್ನು ಮಾಡಿದಂಥವರು ಏಕೈಕ ವ್ಯಕ್ತಿ ಡಾಕ್ಟ್ರು ಕೃಷ್ಣಪ್ಪನವರು. ಆ ಸಂದರ್ಭದಲ್ಲೂ ಕೂಡ ಮಕ್ಕಳನ್ನು ಫ್ರೀ ಮೆಡಿಕಲ್ ಚೆಕಪ್ ಮಾಡಿ ಅವರಿಗೆ ಹೆಚ್ಚಿನ ವೈದ್ಯಕೀಯ ವ್ಯವಸ್ಥೆಯನ್ನು ಕೂಡ ಬಹಳವಾಗಿ ತಮ್ಮದೇ ಆದ ವ್ಯವಸ್ಥೆಯಲ್ಲೂ ಕೂಡ ಅವರು ಮಾಡಿದಂಥದ್ದು ಗಮನದಲ್ಲಿ ಇದೆ. ನಾನು ಕೂಡ ನೋಡಿದಂಥ ವ್ಯಕ್ತಿ. ಈ ರೀತಿಯಾಗಿ ಸಮಾಜಮುಖಿಯಾದ ಕೆಲಸವನ್ನು ಅವರು ಅದ್ಭುತವಾಗಿ ಮಾಡಿದ್ದಾರೆ. ಅದರೊಂದಿಗೆ ಅವರ ಹೆಜ್ಜೆಯ ಛಾಪುಗಳನ್ನು ಅವರು ಎಲ್ಲೆಲ್ಲಿ ವೃತ್ತಿಯನ್ನು ಮಾಡಿದ್ದಾರೆ ಅಲ್ಲೆಲ್ಲ ಕೂಡ ಇವತ್ತಿಗೂ ಕೂಡ ಜನಮಾನಸದಲ್ಲಿ ಇರೋಂಥ ಗುರುತರವಾದ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಆಯಾ ಶಾಲೆಗಳಲ್ಲಿ, ಪ್ರಾಥಮಿಕ ಶಾಲೆಯಲ್ಲಿ ದತ್ತಿ ನಿಧಿಯನ್ನು ಸ್ಥಾಪಿಸಿ ಇವತ್ತಿಗೂ ಕೂಡ ಅಲ್ಲಿಯ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಉನ್ನತಕ್ಕೆ ಹೆಚ್ಚು ಅಂಕಗಳನ್ನು ಪಡೆದಂಥವರಿಗೆ ಪಾರಿತೋಷಿಕಗಳನ್ನು ಕೊಡುವಂತಹ ಕೆಲಸಗಳನ್ನು ಕೂಡ ಮಾಡಿದಂತಹ ಅಪರೂಪದ ವೃತ್ತಿ ಜೀವನದ ವೈದ್ಯಕೀಯ ಡಾಕ್ಟ್ರು ಅಂತ ಹೇಳಿದರೆ ಅದು ನಮ್ಮ ಹೆಮ್ಮೆಯಿಂದ ಹೇಳ್ತೇನೆ, ನಮ್ಮ ಕೃಷ್ಣಪ್ಪನವರು. ಹಾಗೆ ಸಾರ್ವಜನಿಕ ಬದುಕಿನಲ್ಲೂ ಕೂಡ ಅವರು ಕಟ್ಟೆಹಕ್ಲಿನಲ್ಲಿದ್ದಾಗ ಅಂದಿನ ಕಾಲದ ಯುವಕರನ್ನ ವಿಶೇಷವಾಗಿ ಒಂದು ಸಂಘವನ್ನು ಕಟ್ಟಿ, ಗೆಳೆಯರ ಬಳಗ ಅನ್ನೋಂತಹ ಸಂಘವನ್ನು ಕಟ್ಟಿ ಅಲ್ಲಿ ನಾಟಕ, ಸಾಹಿತ್ಯ ಈ ರೀತಿಯಲ್ಲಿ ಒಂದು ಹೇಳಿ ಕೇಳಿ ನಮ್ಮ ತೀರ್ಥಹಳ್ಳಿಯ ತಾಲೂಕು ಕುಪ್ಪಳ್ಳಿಯ ಕುವೆಂಪು ಅವರ ನಾಡಾಗಿರೋದ್ರಿಂದ ಸಾಮಾಜಿಕ ಕಳಕಳಿ ಮತ್ತು ವಿವಿಧ ಜವಾಬ್ದಾರಿಗಳನ್ನು ಹೊಂದೋಂಥ ಯುವಕರನ್ನ ತಯಾರು ಮಾಡೋಂಥದ್ರಲ್ಲಿ ನಮ್ಮ ಡಾಕ್ಟ್ರು ಅಗ್ರಗಣ್ಯ ವ್ಯಕ್ತಿ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಮತ್ತು ಗರ್ವದಿಂದ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಕೂಡ ನಾಟಕದಲ್ಲಿ ಮತ್ತು ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಗುತ್ತಿಗೇರಿ ಮಾನಪ್ಪನವ್ರು ಇರ್ಬೋದು, ಮೊನ್ನೆ ಕೂಡ ವಿಶೇಷವಾಗಿ ಜಲಪಾತ ಅನ್ನೋದು ಏನು ನಡೆದಿದೆ ಅದರಲ್ಲಿರೋಂಥ ಕಲಾವಿದರುಗಳಿರ್ಬೋದು. ಈ ರೀತಿಯಲ್ಲಿ ಭಾಳಷ್ಟು ಜನ ಯುವಕರನ್ನ ಅಂದಿನ ಕಾಲಘಟ್ಟದಲ್ಲಿ ತಯಾರು ಮಾಡಿದಂತಹ ವ್ಯಕ್ತಿತ್ವ ಡಾಕ್ಟ್ರ್ ಕೃಷ್ಣಪ್ಪನವ್ರಿಗೆ ಸಲ್ತದೆ.
ಹಾಗೆ ಕೃಷಿಯಲ್ಲೂ ಕೂಡ ಆಧುನಿಕವಾದ ಕೃಷಿಯನ್ನು ಮಾಡೋಂಥ ವಿಶೇಷ ಆಸಕ್ತಿಯನ್ನು ಹೊಂದಿದಂಥವರು ನಮ್ಮ ಡಾಕ್ಟ್ರು. ಇವತ್ತಿನ ದಿವಸ ಟೆಕ್ನಾಲಜಿಯನ್ನು ಬಳಸಿ ಎಲ್ಲರೂ ಕೃಷಿ ಮಾಡ್ತಾರೆ. ಡಾಕ್ಟ್ರು ಅಂದಿನ ಕಾಲದಲ್ಲೇ ಪಂಪ್ ಸೆಟ್ಗಳಿರ್ಬೋದು, ಸ್ಪ್ರಿಂಕ್ಲರ್ಗಳಿರ್ಬೋದು, ಆಮೇಲೆ ಅವರ ವೃತ್ತಿ ಜೀವನದಿಂದ ಶನಿವಾರ ಭಾನುವಾರ ಬಹುಶಃ ಅವ್ರ ಮನೆ ಬರ್ತಾಯಿದ್ರು. ವಾರ ಪೂರ್ತಿ ಕೃಷಿ ಕ್ಷೇತ್ರದಲ್ಲಿದ್ದು ಇಲ್ಲಿಯ ಸುತ್ತಮುತ್ತಲಿನ ಕೃಷಿಕರಿಗೂ ಕೂಡ ಅವರು ಮಾದರಿಯಾದಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ತನ್ನ ಪರಿಸರದಲ್ಲಿ ಇರೋಂತಹ ವ್ಯಕ್ತಿತ್ವ ನಿರ್ಮಾಣ ಮಾಡೋಂತಹ ಸಾಮೂಹಿಕವಾದಂತಹ ಕೆಲಸವನ್ನು ಮಾಡೋಂಥದ್ರಲ್ಲಿ ಇಲ್ಲಿಯ ಸುತ್ತ ಹೊಳೆಕೊಪ್ಪದ 2 ದೇವಸ್ಥಾನಗಳನ್ನು, ಹಾಗೆ ಕಟ್ಟೆಹಕ್ಲಿನಲ್ಲಿ ತಾವು ಎಲ್ಲಿ ಕೆಲಸ ಮಾಡ್ತಾ ಇದ್ದರೋ ಅಲ್ಲೆಲ್ಲ ಕೂಡ ಧಾರ್ಮಿಕವಾದ ಶ್ರದ್ಧೆಯನ್ನು ಅಪಾರವಾಗಿ ಹೊಂದಿದಂಥವರು ನಮ್ಮ ಡಾಕ್ಟ್ರು. ಬಹುಶಃ ಅಲ್ಲಿಯ ಜನಗಳನ್ನು ಒಗ್ಗೂಡಿಸಿ ಸಾಮೂಹಿಕವಾದಂತಹ ವ್ಯವಸ್ಥೆಯಲ್ಲಿ ಅಲ್ಲಲ್ಲಿಯ ಧಾರ್ಮಿಕ ಕ್ಷೇತ್ರ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡೋದರಲ್ಲಿ ಅವರ ಕೊಡುಗೆ ಅಪಾರವಾಗಿದೆ. ಈ ರೀತಿಯಾದಂತಹ ಅಪರೂಪದ ವ್ಯಕ್ತಿಯನ್ನು ಬಿ ಗಣಪತಿಯವರು ಪರಿಚಯ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ನನ್ನನ್ನು ಕೂಡ ಈ ರೀತಿಯ ವ್ಯವಸ್ಥೆಯಲ್ಲಿ ಮಾಡೋಂಥ ವ್ಯಕ್ತಿಯ ಪರಿಚಯವನ್ನು ಮಾಡಿ ಅಂಥೇಳಿ ಕೇಳಿಕೊಂಡಾಗ ನಾನು ಕೂಡ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಇಂಥ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿಗಳನ್ನು ನಾವು ದಾಖಲಾತಿಯೊಂದಿಗೆ ಪ್ರಪಂಚಕ್ಕೆ ಪರಿಚಯ ಮಾಡಿಸೋ ಅಂಥದ್ದನ್ನು ಮಾಡೋಂಥದ್ದು ಕೂಡ ಅತ್ಯುತ್ತಮ ಕೆಲಸ ಆಗಿದೆ. ಇವತ್ತಿನ 90ರ ವಯಸ್ಸಿನ ಡಾಕ್ಟ್ರು ಕೂಡ ಈಗ ಕೂಡ ನಾನು ನೋಡಿದಂತೆ ಅವರು ತುಂಗಾ ನದಿಯ ತಟದಲ್ಲಿ ಇಲ್ಲಿಂದ 1 ಕಿಲೋಮೀಟ್ರ್ ದೂರದಲ್ಲಿರೋಂಥವರ ಕೃಷಿ ಭೂಮಿಯಲ್ಲಿ ಹೋಗಿ ಅಲ್ಲಿಯ ಕಾಳಜಿಯನ್ನು ನೋಡೋಂತಹ ವ್ಯಕ್ತಿತ್ವವನ್ನು ಸಹಜವಾಗಿ ನಡೆದು ಹೋಗೋಂಥ, ಅಂದರೆ ಅವರ ಆರೋಗ್ಯವೂ ಕೂಡ ದೇವರು ಇನ್ನೂ ಕೂಡ ಶತಾಯುಷವಾಗಿ ಬದುಕೋಂತಹ ದೇವರು ಕೊಡಲಿ ಅಂತ ಹೇಳಿ ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಹರಿಸುತ್ತಾ ಡಾಕ್ಟ್ರ ಪರಿಚಯವನ್ನು ಮಾಡೋದಕ್ಕೆ ಗಣಪತಿಯವರು ನನಗೆ ಕೊಟ್ಟಂಥ ಅವಕಾಶಕ್ಕೆ ನಾನು ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳಿಗೆ ವಿದಾಯ ಹೇಳ್ತಾ ಇದ್ದೇನೆ. ನಮಸ್ಕಾರಗಳು.